ಈ ವಿಡಿಯೋದಲ್ಲಿ ಬೆಂಗಳೂರು ಮಂಗಳೂರು ನಡುವೆ ಹೊಸ ಗ್ರೀನ್ ಫೀಲ್ಡ್ ಎಕ್ಸ್‌ಪ್ರೆಸ್ ವೇ ನಿರ್ಮಾಣದ ಕುರಿತು ಮಾಹಿತಿ. ಡಿಪಿಆರ್ ಸಿದ್ಧಪಡಿಸಲು ಗುತ್ತಿಗೆ. ಡಿಪಿಆರ್ ಅಂದರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಹೌದು, ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಬೆಂಗಳೂರು ಮತ್ತು ಮಂಗಳೂರು ನಡುವೆ ಹೈ ಸ್ಪೀಡ್ ಎಕ್ಸ್‌ಪ್ರೆಸ್ ಕಾರಿಡಾರ್ ನಿರ್ಮಿಸಲು ವಿವರವಾದ ಯೋಜನೆ ವರದಿ ಸಿದ್ಧಪಡಿಸಲು ಸಲಹೆಗಾರರನ್ನು ನೇಮಿಸಿದೆ. ಏಪ್ರಿಲ್ 30, 2025 ರಂದು ಡಿಪಿಆರ್ ಸಲಹೆಗಾರರೊಂದಿಗೆ ಒಪ್ಪಂದಕ್ಕೆ ಸಹಿ ಮಾಡಲಾಗಿದ್ದು, ಡಿಪಿಆರ್ ತಯಾರಿಕೆಗೆ ಸುಮಾರು 18 ತಿಂಗಳುಗಳು ಬೇಕಾಗಲಿದೆ ಎಂದು ತಿಳಿದುಬಂದಿದೆ. ಪ್ರಯಾಣದ ಸಮಯ ಕೂಡ ಕಡಿತ. ಹೌದು, ಈ ಹೊಸ ಎಕ್ಸ್‌ಪ್ರೆಸ್ ವೇಯಿಂದ ಬೆಂಗಳೂರು ಮತ್ತು ಮಂಗಳೂರು ನಡುವಿನ ಪ್ರಸ್ತುತ 7-8 ಗಂಟೆಯ ಪ್ರಯಾಣವನ್ನು ಕೇವಲ 4 ಗಂಟೆಗಳಿಗೆ ಇಳಿಸುವ ನಿರೀಕ್ಷೆ ಇದೆ ಅಂತ ಹೇಳಬೇಕು. ಹಸಿರು ಕ್ಷೇತ್ರ ಯೋಜನೆ. ಇದು ಸಂಪೂರ್ಣ ಹೊಸದಾದ ಪ್ರದೇಶ ನಿಯಂತ್ರಿತ ಹಸಿರು ಕ್ಷೇತ್ರ ಹೆದ್ದಾರಿ ಯೋಜನೆಯಾಗಿದ್ದು, 4ರಿಂದ 8 ಪಥಗಳಲ್ಲಿ ನಿರ್ಮಾಣವಾಗಲಿದೆ. ಪ್ರಸ್ತುತದ ಜನದಟ್ಟಣೆಯ ಮಾರ್ಗಗಳನ್ನು ಬೈಪಾಸ್ ಮಾಡಿ ಹಾಸನದಂಥ ಪ್ರಮುಖ ಪ್ರದೇಶಗಳಿಗೆ ವೇಗದ ಸಂಪರ್ಕವನ್ನು ಒದಗಿಸಲಿದೆ ಈ ಪ್ರಾಜೆಕ್ಟ್. ಯೋಜನೆಯ ವಿವರಗಳು ಮತ್ತು ಪ್ರಯೋಜನಗಳು. ಉದ್ದ ಮತ್ತು ಅಂದಾಜು ವೆಚ್ಚ. ಈ ಎಕ್ಸ್‌ಪ್ರೆಸ್ ವೇ ಸುಮಾರು 335 ಕಿಲೋಮೀಟರ್ ಉದ್ದವಿರಲಿದೆ. ಇದಕ್ಕೆ 20ರಿಂದ 25 ಸಾವಿರ ಕೋಟಿ ರೂಪಾಯಿ ವೆಚ್ಚ ತಲುಪುವ ಸಾಧ್ಯತೆ ಇದೆ. ಇನ್ನು ಮಾರ್ಗ. ಈ ಹೆದ್ದಾರಿ ಹಾಸನ ಮೂಲಕ ಹಾದು ಹೋಗುವ ಸಾಧ್ಯತೆ ಇದೆ. ಬೆಂಗಳೂರು, ಕುಣಿಗಲ್, ಹಾಸನ, ಸಕಲೇಶಪುರ, ಬಂಟ್ವಾಳ ಮತ್ತು ಮಂಗಳೂರು ಮೂಲಕ ಸಾಗಲಿದೆ ಈ ಮಾರ್ಗ. ಇನ್ನು ನಿರ್ಮಾಣದ ಆರಂಭದ ನಿರೀಕ್ಷೆ. ಡಿಪಿಆರ್ ಸಿದ್ಧವಾದ ನಂತರ ಭೂಸ್ವಾಧೀನ, ಪರಿಸರ ಅನುಮತಿಗಳು ಮತ್ತು ಇತರ ಅನುಮೋದನೆಗಳಂತಹ ವಿವಿಧ ಹಂತಗಳ ಮೂಲಕ ಯೋಜನೆ ಸಾಗಲಿದೆ. ನಿರ್ಮಾಣ ಕಾರ್ಯವು 2028ಕ್ಕಿಂತ ಮೊದಲು ಪ್ರಾರಂಭವಾಗುವ ನಿರೀಕ್ಷೆ ಇಲ್ಲ. ಒಟ್ಟಾರೆ ಬೆಂಗಳೂರು ಮಂಗಳೂರು ನಡುವೆ ಅತಿ ವೇಗದ ಸಂಪರ್ಕವನ್ನು ಕಲ್ಪಿಸುವ ಈ ಮಹತ್ವದ ಎಕ್ಸ್‌ಪ್ರೆಸ್ ವೇ ಯೋಜನೆಗೆ ಜೂನ್ 2025 ರಲ್ಲಿ ಡಿಪಿಆರ್ ಸಿದ್ಧಪಡಿಸುವ ಕಾರ್ಯ ಆರಂಭವಾಗಿದ್ದು, ಇದು ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯಾಗುವ ನಿರೀಕ್ಷೆ ಇದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.